ಡಿಕೆ ಶಿವಕುಮಾರ್ ಪರ ಹಿಂದಾಸ್ತ್ರ ಪ್ರಯೋಗ, ಡಿಸಿಎಂಗೂ ಒಂದು ಅವಕಾಶವನ್ನ ಕೊಡಿ ಎಂದಿರುವಂತಹ ನಂಜವ ದೂತ ಸ್ವಾಮೀಜಿಯವರ ಆಗ್ರಹ. ಶಿರಾದ ಪಟ್ಟನಾಯಕನಹಳ್ಳಿಯಲ್ಲಿ ಈ ಒಂದು ಘಟನೆ ಅವರು ಒಂದು ಹೇಳಿಕೆಯನ್ನು ನೀಡಿದ್ರು. ಡಿಕೆ ಶಿವಕುಮಾರ್ ಅವರ ಪರವಾಗಿ ಹಿಂದಾಸ್ತ್ರ ಪ್ರಯೋಗ, ಡಿಸಿಎಂಗೂ ಒಂದು ಅವಕಾಶವನ್ನ ಕೊಡಿ ಎಂದಿರುವಂತಹ ನಂಜಾವರ ದೂತ ಸ್ವಾಮೀಜಿ ಆಗ್ರಹ. ಶಿರಾದ ಪಟ್ಟನಾಯಕನಹಳ್ಳಿಯ ಗುರುಗುಂಡ ಬ್ರಹ್ಮೇಶ್ವರ ಮಠದ ಸ್ವಾಮೀಜಿಯವರು ನಾಯಕತ್ವ ಬದಲಾವಣೆಯ ವಿಚಾರಕ್ಕೆ ಸ್ವಾಮೀಜಿಗಳೇ ಎಂಟ್ರಿ. ನಿರ್ಮಲಾನಂದ ಸ್ವಾಮೀಜಿ ಡಿಕೆ ಶಿವಕುಮಾರ್ ಪರ ಬ್ಯಾಟಿಂಗ್. ಇದೀಗ ನಂಜಾವರ ದೂತ ಸ್ವಾಮೀಜಿಗಳು ಡಿಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್. ಡಿಕೆ ಶಿವಕುಮಾರ್ ಅವರು ಕೂಡ ಹಿಂದ ನಾಯಕರಲ್ವಾ ಅಂತ ಹೇಳಿರುವಂತಹ ಸ್ವಾಮೀಜಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಕೆಲ ಕಾಲ ಮಾತುಕತೆಯನ್ನ ನಡೆಸಿದ್ರು. ಮಾಧ್ಯಮಗಳ ಜೊತೆಗೆ ಮಾತನಾಡಿರುವಂತಹ ಸ್ವಾಮೀಜಿ ಡಿಕೆ ಶಿವಕುಮಾರ್ ಅವರಿಗೆ ಯಾಕೆ ಹಿನ್ನಡೆಯಾಗ್ತಾ ಇದೆ, ಡಿಕೆ ಶಿವಕುಮಾರ್ ಅವರು ಕೂಡ ಹಿಂದ ನಾಯಕರಲ್ವಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ರು. ಸಿದ್ದರಾಮಯ್ಯ ಮುಂದಾಳತ್ವದಲ್ಲೇ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಬೇಕು, ಕೊಟ್ಟ ಮಾತಿನಂತೆ ಹೈಕಮಾಂಡ್ ಸಿದ್ದರಾಮಯ್ಯ ಅವರು ನಡ್ಕೊಳ್ಬೇಕು. ನನಗೊಂದು ಡೌಟ್ ಏನ್ ಕಾಡ್ತಾ ಇದೆ ಅಂತಂದ್ರೆ, ಗುರುಗಳು, ಸ್ವಾಮೀಜಿಗಳು ಹಾಗೂ ಯಾವುದೋ ಒಂದು ಮಠದ ಒಬ್ಬ ಪ್ರಮುಖರು ಯಾಕೆ ರಾಜಕೀಯಕ್ಕೆ ಬರಬೇಕು? ಏನು ಮಾಡು? ಈಗ ಗುರೂಜಿ ಅಂದ್ರೆ ಏನು ನಿಮ್ಮ ಪ್ರಕಾರ? ಏನು ವೀಕ್ಷಕರೇ, ಗುರೂಜಿ ಅಂದ್ರೆ ಯಾವುದಾದ್ರು ಕೆಟ್ಟ ಮಾರ್ಗದಲ್ಲಿ ಸಮಾಜ ಹೋಗ್ತಾ ಇದೆ ಅಂದ್ರೆ ಅವ್ರನ್ನ ಒಳ್ಳೆ ಮಾರ್ಗದಲ್ಲಿ ತಿದ್ದು ನಡೆಸುವಂತಹ ಮಠಾಧೀಶರು ಅಂತ ಅರ್ಥ. ದೇವರಲ್ಲಿ ಭಕ್ತಿಗಳನ್ನ ಅಂದ್ರೆ ಹುಟ್ಟು ಹಾಕಿಸುವಂತಹ ವಿಚಾರಗಳನ್ನ ಮನುಷ್ಯರಿಗೆ ಹೇಳಬೇಕು, ಅವರಲ್ಲಿ ಒಳ್ಳೆತನವನ್ನ ಕೆದಕಬೇಕು ಅನ್ನೋದು ಗುರೂಜಿ, ಸ್ವಾಮೀಜಿ, ಮಠ ಅಂತ ಹೋಗ್ಬೇಕು. ರಾಜಕೀಯಕ್ಕೆ ಯಾಕೆ ಬರಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಆದ್ರೂ ಸಿಎಂ ಆಗ್ಲಿ, ಸಿದ್ದರಾಮಯ್ಯ ಅವರು ಸಿಎಂ ಆಗ್ಲಿ, ಯಾರಾದ್ರೂ ಸಿಎಂ ಹಾಕೊಳ್ಳಿ, ಮಠಾಧೀಶರಿಗೆ ಏನಾಗದಿದೆ? ಐ ಡೋಂಟ್ ನೋ, ನಂಗೂ ಗೊತ್ತಾಯ್ತಿಲ್ಲ ಇದು ಯಾಕೆ ಬೇಕು ಇದೆಲ್ಲ. ಹೋಗ್ಲಿ ಬಿಡಿ. ಆದ್ರೆ ಅವ್ರು ಏನ್ ಹೇಳಿದ್ರು ಅನ್ನೋದನ್ನ ನಾ ಹೇಳ್ತೀನಿ. ಈಗ ಸಿದ್ದರಾಮಯ್ಯ ಅವರ ಮುಂದಾಳತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಪಟ್ಟ ಕೊಡಬೇಕು, ಅವರು ಕೂಡ ಹಿಂದ ನಾಯಕರಲ್ವಾ ಅಂತ ಪ್ರಶ್ನೆ ಮಾಡಿದ್ವಿ. ಏನ್ ಹೇಳಿದ್ರು ಅಂತ ಮೊದಲು ನೋಡ್ಕೊ ಬಂದ್ಬಿಡಿ. ಆಗ್ಲೇ ಎಲ್ಲ ವಿಷಯಗಳನ್ನ ಹೇಳಿದ್ದೇವೆ, ಮತ್ತೆ ಅದನ್ನೇ ರಿಪೀಟ್ ಮಾಡೋದು ಬೇಡ. ಒಕ್ಕಲಿಗ ಸಮುದಾಯ ಕೂಡ ಹಿಂದುಳಿದ ವರ್ಗದ ಮೂಲದಿಂದಲೇ ಬಂದಿರುವಂಥದ್ದು. ಅದರಿಂದ ಈಗ ಆ ಪಕ್ಷದ ಹಿರಿಯ ಮುಖಂಡರು ಏನು ಈ ಸಮುದಾಯಕ್ಕೆ ಮತ್ತು ಶಿವಕುಮಾರ್ ಅವರಿಗೆ ಮಾತು ಕೊಟ್ಟಿದ್ದಾರೆ, ಆ ಮಾತನ್ನು ಉಳಿಸ್ಕೊಳ್ಬೇಕು. ಮತ್ತು ಸಿದ್ದರಾಮಯ್ಯನವ್ರಿಗೆ ಅವ್ರ ಮೇಲೆ ಯಾವ ಕಂಪ್ಲೇಂಟ್ ಕೂಡ ಇಲ್ಲ. ಇಂದಿನ 5 ವರ್ಷ ಮತ್ತು ಈಗ 2.5 ವರ್ಷ ಅತ್ಯಂತ ಯಶಸ್ವಿಯಾಗಿ ಮತ್ತು ಜನಪರವಾದ ಒಂದು ಆಡಳಿತವನ್ನು ಕೊಟ್ಟಿರುವಂಥ ವ್ಯಕ್ತಿ ಮಾನ್ಯ ಸಿದ್ದರಾಮಯ್ಯನವರು. ಅವರೇ ಮುಂದೆ ನಿಂತು ಇನ್ನೊಬ್ಬ ಹಿಂದುಳಿದ ವರ್ಗದ ನಾಯಕರು ಶಿವಕುಮಾರ್ ಅವ್ರನ್ನ 2.5 ವರ್ಷದ ಅವಧಿಗೆ ಮುಖ್ಯಮಂತ್ರಿ ಆಗಿ ಆಡಳಿತ ನಡೆಸಲಿಕ್ಕೆ ಅವರ ಮುಂದಾಳತ್ವದಲ್ಲೇ ಅವಕಾಶ ಕೊಡಬೇಕು ಹಾಗೆ ಅಂತೇಳಿ ಅವರ ಪಕ್ಷದ ಹಿರಿಯ ಮುಖಂಡರಿಗೆ ಈ ಸಂದರ್ಭದಲ್ಲಿ ಎಲ್ಲ ಸಮಾಜದ ಮತ್ತು ಎಲ್ಲ ವರ್ಗಗಳ ಪರವಾಗಿ ನಮ್ಮ ಆಶಯವನ್ನು ವ್ಯಕ್ತಪಡಿಸಲಿಕ್ಕೆ ಇಚ್ಛೆ ಪಡ್ತೇವೆ. ಈಗಾಗಲೇ ಎಲ್ಲ ವಿಷಯಗಳನ್ನ ಹೇಳಿದ್ದೇವೆ, ಮತ್ತೆ ಅದನ್ನೇ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.